ನನ್ನ ಹೆಸರು ಶ್ರೀನಿಧಿ. ಐ ಆಮ್ ಅ ಬ್ಯಾಂಗ್ಳೂರಿಯನ್. ನಮಗೆ ನಮ್ಮ ಮಾತೃಭಾಷೆ ಕನ್ನಡ ಬರದೇ ಇದ್ದರೂ ಪರವಾಗಿಲ್ಲ. ಜಾವಾ ಮತ್ತು ಸಿ ಲ್ಯಾಂಗ್ವೇಜ್ನ ಪರ್ಫೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡ್ತೀವಿ. ಐ ಆಮ್ ಅ ಸಾಫ್ಟ್ವೇರ್ ಇಂಜಿನಿಯರ್. ಯಾವುದೋ ಹೊಸ ಮೆಸೇಜು ಟಕ್ಕಂತ ರಿಪ್ಲೈ ಮಾಡಿಬಿಟ್ರೆ ಮಾಡೋಕ್ಕೇನು ಕೆಲಸ ಇಲ್ಲ ಅನ್ಕೋತಾರೆ. ಸ್ವಲ್ಪ ಹೊತ್ತು ಬಿಟ್ಟು ರಿಪ್ಲೈ ಮಾಡೋಣ. ಅದು ಏನೋಪ್ಪ, ಈ ಮೊಬೈಲ್ಗಳು ಬಂದಮೇಲೆ ಯುವಕರದು ನೈಟ್ ಲೈಫೇ ಜಾಸ್ತಿ ಆಗಿಬಿಟ್ಟಿದೆ. ವಿಡಿಯೋ ಬೇರೆ ಡೌನ್ಲೋಡ್ ಆಗಿದೆ. ನನ್ನ ಪ್ರಕಾರ ಸ್ಮಾರ್ಟ್ಫೋನ್ ಅಂದರೆ ಇಟ್ಸ್ ಜಸ್ಟ್ ಅ ಮಿರರ್ ಆಫ್ ಮೈಂಡ್. Smartphone is like my best buddy, probably who will never leave me alone. ಸ್ಮಾರ್ಟ್ಫೋನ್ ಇಸ್ ಲೈಕ್ ಎವ್ರಿಥಿಂಗ್ ಮ್ಯಾನ್. ಬೆಳಗ್ಗೆ ಅಲ್ರಾಮಿಂದ ಹಿಡಿದು ಮೂವಿ ಟಿಕೆಟ್ ಬುಕ್ ಮಾಡೋ ತನಕ ಎಲ್ಲ ವಿಷಯಕ್ಕೂ ಬೇಕಾಗುತ್ತೆ. ಸೊ ಇಟ್ಸ್ ಎವ್ರಿಥಿಂಗ್. ನನಗೆ ಸ್ಮಾರ್ಟ್ಫೋನ್, ನಮ್ಮ ಫ್ಯಾಮಿಲಿಯಲ್ಲಿ 5 ಜನ ಇದ್ದೀವಿ. ಸ್ಮಾರ್ಟ್ಫೋನ್ ಇಸ್ ಲೈಕ್ ಅನದರ್ ಮೆಂಬರ್ ಇನ್ ಮೈ ಫ್ಯಾಮಿಲಿ ಬಿಕಾಸ್ ಐ ಯೂಸ್ ನನ್ನ ಫ್ಯಾಮಿಲಿ ಜೊತೆ ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀನಿ ಅದಕ್ಕಿಂತ ಜಾಸ್ತಿ ಫೋನ್ ಜೊತೆ ನಾನು ಸ್ಪೆಂಡ್ ಮಾಡೋ ಟೈಮ್. ಸೊ ಇಟ್ಸ್ ಲೈಕ್ ಅನದರ್ ಪಾರ್ಟ್ ಆಫ್ ಮೈ ಫ್ಯಾಮಿಲಿ. ಓಕೆ, ಸೋಷಿಯಲಿ ಆ್ಯಕ್ಟಿವ್. ಯು ಕ್ಯಾನ್ ಸಿ ಮೇ ಆ್ಯಕ್ಟಿವ್ ವೆನ್ ಎವರ್ ಯು ಕಮ್ ಆನ್ಲೈನ್. ವೆರಿ ಮಚ್ ಮ್ಯಾನ್. 24 ಗಂಟೆ ಅದರಲ್ಲೇ ಬಿದ್ದಿರೋದಲ್ಲ ಇದು. I am 24 hours, no, probably when I'm sleeping I am offline, otherwise I am always connected to my phone. It beeps and I go online. ನಾನು ಒಂದ್ಸತಿ ಏನಾಗಿತ್ತು ಅಂದರೆ ನಾನು ಫೋನ್ ಮಾಡ್ಕೊಂಡು ಬಸ್ಸಲ್ಲಿ ಹೋಗ್ತಾ ಇದ್ದೆ. ಐ ವಾಸ್ ಕಂಪ್ಲೀಟ್ಲಿ ಇಂಟು ದ ಫೋನ್. ಟೆಕ್ಸ್ಟ್ ಮಾಡಿ ನಾನು ಸ್ಟಾಪ್ ಅಂತ ನನಗೆ ಗೊತ್ತೇ ಆಗಲಿಲ್ಲ ನಾನು ಸ್ಟಾಪ್ ಬಂದಿದೆ ಅಂತ. ಆಮೇಲೆ ಒಂದು 2-3 ಸ್ಟಾಪ್ ಹೋದ್ಮೇಲೆ ಗೊತ್ತಾಯಿತು ದಟ್ ನಾನು ಸ್ಟಾಪ್ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಂತ. ಸೊ ಐ ಆಮ್ ದ್ಯಾಟ್ ಆಕ್ಟಿವ್ ಆನ್ ಐ ಮೀನ್ ಇಫ್ ಐ ಯೂಸಿಂಗ್ ಮೈ ಸ್ಮಾರ್ಟ್ ಫೋನ್, ಐ ಆಮ್ ದ್ಯಾಟ್ ಆಕ್ಟಿವ್ ಯೂಸಿಂಗ್ ಮೈ ಸ್ಮಾರ್ಟ್ ಫೋನ್. ಇವಾಗಷ್ಟೇ ಗುರು ಟಾಟಾ ಸ್ಕೈ ಬಿಲ್ ಕಟ್ಟಕ್ಕೆ ಅಂತ ಹೋಗಿದ್ದೆ ಆಚೆ. ಅಲ್ಲಿ ಬಿಲ್ ಕಟ್ತಾ ಟೆಕ್ಸ್ಟ್ ಮಾಡ್ಕೊಂಡು ಹಾಗೆ ಚಿಲ್ಲರೆ ಇಸ್ಕೊಳ್ದೆ ಗಾಡಿ ಎತ್ತಿದ್ದೀನಿ. ಅವ್ನು ಬಂದು ಕೂಗಿದ್ದಾಯ್ತು, ತೊಗೊಂಡೋಗಿ ಗುರು ಚಿಲ್ಲರೆನಾ ಅಂತ ಪರಿಸ್ಥಿತಿಗೆ ಬಂದಿದೆ. ನೋ ಫೋನ್ಸಾ? ಐ ಡೋಂಟ್ ನೋ. ಐ ಹೋಪ್ ದಟ್ ಮಿರಾಕಲ್ ಡಸಂಟ್ ಹ್ಯಾಪನ್. ಬದುಕಿರಕ್ಕಂತೂ ಆಗಲ್ಲ, ಪಕ್ಕ ಅದು. ಸ್ಪೀಚ್ಲೆಸ್. 7 ಗಂಟೆಯ ಗಾಢ ನಿದ್ದೆಯ ನಂತರ ಓಯ್ ನಿಧಿ, ಎದ್ದೇಳ. 8 ಗಂಟೆ ಆಯ್ತು. ಎದ್ದೇಳ್ತೀನಿ ಚಿಕ್ಕಪ್ಪ. ಲೇ ನಿಧಿ. ರಾತ್ರಿ ಎಲ್ಲ ಓದ್ತಾ ಇದ್ದೆ ಚಿಕ್ಕಪ್ಪ. ಗೊತ್ತು ಎಷ್ಟು ಓದ್ತೀಯಾ ಅಂತ. ನನಗೆ ಈ ಸ್ಮಾರ್ಟ್ಫೋನ್ಸು, ಲ್ಯಾಪ್ಟಾಪು, ಟ್ಯಾಬ್ಲೆಟು ಅಂದರೆ ತುಂಬ ಇಷ್ಟ. ಈ ಗ್ಯಾಜೆಟ್ಸ್ ನನ್ನ ಜೊತೆ ಇದ್ದರೆ ನಾನು ಜಗತ್ತನ್ನೇ ಮರ್ತು ಬಿಡ್ತೀನಿ. ಕೆಲವೊಂದು ಸಲ ಲೈಫಲ್ಲಿ ನಾವು ಗೊತ್ತಿಲ್ಲದೇ ಅಪರಿಚಿತರನ್ನ ಮೀಟ್ ಆಗ್ತೀವಿ. ಆ ಒಬ್ಬ ಸ್ಟ್ರೇಂಜರ್ ನಮ್ಮ ಲೈಫನ್ನೇ ಬದಲಿಸ್ಬಿಡ್ತಾನೆ ಅನ್ನೋ ಊಹೆ ಕೂಡ ನಮಗಿರಲ್ಲ. ಅಂಥ ಒಂದು ಘಟನೆ ನನ್ನ ಜೊತೆನೂ ನಡೆದೋಯ್ತು. ಒಂದು ದಿವಸ ನಾನು ನಮ್ಮ ಅಜ್ಜಿ ಮನೆಯಿಂದ ಬೆಂಗಳೂರಿಗೆ ವಾಪಸ್ ಹೋಗ್ತಾ ಇದ್ದೆ. ನನ್ನ ಹಣೆ ಬರೋಕ್ಕೆ ನನ್ನ ಗಾಡಿ ಕೆಟ್ಟೋಗಿ ಕಾಡಿನ ಮಧ್ಯದಲ್ಲಿ ನಿಂತೋಯ್ತು. ಪೆಟ್ರೋಲ್ ಅಂತೂ ಆಗೋಗಿರಲಿಲ್ಲ. ಅದೇನಾಗಿತ್ತು ಅಂತ ನನ್ನನ್ನು ಮಾತ್ರ ಕೇಳಬೇಡಿ, ಯಾಕಂದರೆ ಬೈಕ್ ಮೆಕ್ಯಾನಿಕ್ಸ್ ಬಗ್ಗೆ ನಂಗೆ ಏನಂದರೆ ಏನೂ ಗೊತ್ತಿಲ್ಲ. ನಮ್ಮಂಥವ್ರು ಅಂಥ ಕಾಡಲ್ಲಿ ಏನು ಮಾಡ್ತೀವಿ? ನಮ್ಮ ಪ್ರಾಬ್ಲಮ್ನ ನಮ್ಮ ಆತ್ಮ ಸ್ನೇಹಿತ ಅಲ್ಲ, ಒಡ ಹುಟ್ಟಿದ್ದವ ಮಿಸ್ಟರ್ ಗೂಗಲ್ ಜೊತೆ ಶೇರ್ ಮಾಡ್ಕೋತೀವಿ. ಓ ಶಿಟ್, ಬೆಳಿಗ್ಗೆ ನನ್ನ ಫೋನ್ ಚಾರ್ಜ್ ಮಾಡೋದೇ ಮರ್ತೋಯ್ತು. ಆ ಕಾಡಲ್ಲಿ ನಾನು ಏನು ಮಾಡಬೇಕು ಅಂತ ನಂಗೆ ಗೊತ್ತಾಗಲಿಲ್ಲ. ಕಾಲ ಕಳೆಯೋಕ್ಕೆ ಏನೆಲ್ಲ ಮಾಡಿದೆ. ಮರ ಹತ್ತೆ, ಲಗೋರಿ ಆಡಿದೆ, ಹುಚ್ಚಿನ ಥರ ಸುತ್ತಾಡಿದೆ. ಆದರೂ ಯಾರೂ ಕಾಣಿಸ್ಲಿಲ್ಲ. ಜನರು ಇಲ್ಲ ಅಂದರೂ ಪರವಾಗಿಲ್ಲ, ಫೋನ್ ಇಲ್ಲ ಅಂದರೆ ಮಾತ್ರ ಸಿಕ್ಕಾಪಟ್ಟೆ ತಲೆ ಕೆಟ್ಟೋಗುತ್ತೆ. ಅಟ್ಲೀಸ್ಟ್ ದೇವಸ್ಥಾನದೊಳಗಡೆ ಯಾರಾದರೂ ಅರ್ಚಕರು ಇರ್ತಾರೆ ಅಂದ್ಕೊಂಡೆ, ಆದರೂ ಅಲ್ಲೂ ಯಾರೂ ಇರಲಿಲ್ಲ. ಯಾರಾದರೂ ಸಿಗೋವರೆಗೂ ಅಲ್ಲೇ ಕೂತ್ಕೊಂಡು ಗೇಮೋ ಮೂವಿನೋ ನೋಡ್ಬೋದಿತ್ತು. ಆದರೆ ಯಾವತ್ತಿಲ್ಲದೆ ಇರೋದು ನನ್ನ ಫೋನ್ ಇವತ್ತೇ ಕೈ ಕೊಡಬೇಕಿತ್ತಾ? ಮಳೆ ಬರೋ ಸೂಚನೆ ಬೇರೆ ಕಾಣಿಸ್ತಾ ಇದೆ. ಅಂತೂ ಮಳೆ ಬಂದೇ ಬಿಡ್ತು. ಐ ಹ್ಯಾಡ್ ನೋ ಅದರ್ ಆಪ್ಷನ್ ಬಟ್ ಟು ಅಡ್ಮೈರ್ ಇಟ್. ಐ ಸಾ ದ ಡಾರ್ಕ್ನಿಂಗ್ ಆಫ್ ಕ್ಲೌಡ್ಸ್, lightning, felt the thunder, heard water rippling on leaves.
and down the stream I smelt mud. Nevertheless, I miss taking a few photos and let know my friends how beautiful that moment was. ಮಳೆ ಹಿಂಗೆ ಬಂದು ಹಿಂಗೆ ಹೊಟ್ಟೋಯ್ತಲ್ಲ, ಕೊನೆಗೂ ಒಬ್ಬ ಮನುಷ್ಯ ಸಿಕ್ಕೇ ಬಿಟ್ಟ. ಎಕ್ಸ್ಕ್ಯೂಸ್ ಮೀ ಸರ್. ಯಸ್ ಸರ್, ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೆ, ಅಲ್ಲಿ ಸಡನ್ನಾಗಿ ಗಾಡಿ ಕೆಟ್ಟೋಯ್ತು. ಸೊ ಇಲ್ಲಿ ಹತ್ತಿರದಲ್ಲಿ ಯಾರಾದರೂ ಮೆಕ್ಯಾನಿಕ್ಸ್ ಇದ್ದಾರಾ ಸರ್? ಈ ಕಾಡಲ್ಲಿ ಎಲ್ರಿ ಸಿಗ್ಬೇಕು ಮೆಕ್ಯಾನಿಕ್ಕು? ದೂರದಲ್ಲಿ ಒಂದು ಹಳ್ಳಿ ಇದೆ, ಅಲ್ಲಿ ಸಿಗ್ಬೋದು. ದಾರಿ ಕೇಳ್ಕೊಂಡು ಹೋಗೋ ಅಷ್ಟೇನು ಸುಲಭ ಅಲ್ಲ ರೀ ಅದು. ನಂದೊಂದಿಷ್ಟು ಸ್ವಲ್ಪ ಕೆಲಸ ಇದೆ, ಅದು ಮುಗಿಯೋಕ್ಕೆ ಸುಮಾರು 1 ಗಂಟೆ ಆಗ್ಬೋದು. ಹೇಗೂ ನಾನು ಅದೇ ದಾರಿಲಿ ಹೋಗ್ತಾ ಇದ್ದೀನಿ. ಡೂ ಯು ಮೀನ್ ವೇಟಿಂಗ್? ನೋ, ನಾಟ್ ಇಟ್ ಆಲ್. ಅವನ ಕೆಲಸ ಮುಗಿಸೋವರೆಗೂ ನಾನು ಕಾಯ್ತಾ ಕೂತ್ಕೊಂಡಿದ್ದೆ. ಸುತ್ತಮುತ್ತ ಪರಿಸರ ನೋಡ್ಕೊಂಡಿದ್ದೆ. ಎಷ್ಟು ಚೆನ್ನಾಗಿತ್ತು ಆ ಮೂಮೆಂಟು. ಅರ್ಧ ಗಂಟೆ ನಂತರ ಕೊನೆಗೂ ಅವನ ಕೆಲಸ ಮುಗಿಸ್ದ. ಸಾರಿ ರೀ, ತುಂಬ ಕಾಯಿಸ್ತೆ ಅನಿಸುತ್ತೆ. ಬೋರ್ ಆಯ್ತಾ? ಹಾಗೇನಿಲ್ಲ ಸರ್, ಒಂಥರ ಚೆನ್ನಾಗೇ ಇತ್ತು. ಈ ಕಾಡು, ಪ್ರಶಾಂತವಾದ ವಾತಾವರಣ, ಸೂಪರ್. ಸಿಟಿ ಹುಡುಗರಲ್ವಾ, ಇಷ್ಟಪಟ್ಟೆ ಪಡ್ತೀರಾ. ಇಲ್ಲಿ ಯಾವುದಾದ್ರೂ ಪ್ರಾಣಿ ಬಂದರೆ ನಿಮಗೆ ಭಯ ಆಗಲ್ವಾ ಸರ್? ಸದ್ಯಕ್ಕೆ ನಾವಿಬ್ಬರೇ ಪ್ರಾಣಿಗಳಿಲ್ಲೇ. ಸರ್, ಅದೇನೋ ಮಾಡ್ತಾ ಇದ್ರಿ ನೀವು, ಎಲೆ ಕಿತ್ತಿ ಆ್ಯಸಿಡ್ ಏನೇನೋ ಹಾಕಿ, ಏನದು? ಐ ಆಮ್ ಎ ಫಾರೆಸ್ಟ್ ಎಕೋಹೈಡ್ರಾಲಜಿಸ್ಟ್. ಡೂ ಯು ನೋ ವಾಟ್ ದ್ಯಾಟ್ ಮೀನ್ಸ್? ಫೋನ್ ಇದ್ದರೆ ಗೂಗಲ್ ಮಾಡ್ಬೋದಿತ್ತು, ಆದರೂ ಒಂದು ಟ್ರೈ ಕೊಡೋಣ. ಇಸ್ ಇಟ್ ದ ಸ್ಟಡಿ ಆಫ್ ವಾಟರ್ ಇನ್ ಫಾರೆಸ್ಟ್? ಇಂಜಿನಿಯರಿಂಗ್ ಸ್ಟೂಡೆಂಟಾ? ನಿಮ್ಗೆ ಗೊತ್ತಾಯಿತು? ನೀವು ಬಿಡ್ರಿ, ವಿಷಯ ಗೊತ್ತಿರಲಿ ಬಿಡಲಿ, ಒಟ್ನಲ್ಲಿ ಅದನ್ನು ನೀವೇ ಕಂಡಿಡ್ದಿರೋ ಥರ ತಲೆ ಮೇಲೆ ಫಟ್ ಅಂತ ಹೊಡೆದಿರೋ ಥರ ಹೇಳ್ತೀರಾ. ಒಟ್ನಲ್ಲಿ ಗೊತ್ತಿಲ್ಲ ಅಂತ ಮಾತ್ರ ಒಪ್ಕೊಳ್ಳಲ್ಲ. ವಿ ಸ್ಟಡಿ ಅಬೌಟ್ ಸಾಯಿಲ್, ಪ್ಲ್ಯಾಂಟ್ ಆ್ಯಂಡ್ ಅಟ್ಮಾಸ್ಫಿಯರಿಕ್ ರಿಲೇಷನ್ ಆ್ಯಂಡ್ ಆಲ್ಸೋ ಇನ್ವೆಸ್ಟಿಗೇಟ್ ವಾಟರ್ ಶೆಡ್. ಸರ್, ಅದೇ ನನ್ನ ಬೈಕು. ಕೊಡ್ರಿ ಕೀ ನೋಡೋಣ. ಸೆಂಟರ್ ಸ್ಟ್ಯಾಂಡ್ ಹಾಕಿ ನೋಡೋಣ ಇರಿ. ಐಸಾ ಸ್ಟಾರ್ಟರ್ ಗೇರ್ ಅಂತೂ ಕರೆಕ್ಟ್ ಆಗಿದೆ, ಫ್ಯೂಲ್ ಆಗೋಗಿಲ್ಲ. ಇಂಜಿನ್ ನೋಡೋಣ ಇರಿ. ಯಾವಾಗಪ್ಪ ಚೇಂಜ್ ಮಾಡಿದ್ದು ಇಂಜಿನ್ ಆಯಿಲ್ನ? ಗೊತ್ತಿಲ್ಲ ಸರ್. ಸರ್, ನಿಮ್ಮ ಕೆಲಸ ಫುಲ್ಲು ಬಯಾಲಜಿ ರಿಲೇಟೆಡ್ ಅಲ್ಲ? ಯಪ್, ಕಂಪ್ಲೀಟ್ಲಿ. ನನಗೂ BSc ಇಂಟ್ರೆಸ್ಟ್ ಇತ್ತು ಸರ್, ಆದರೆ ಏನು ಮಾಡೋದು, ಮನೇಲಿ ಇಂಜಿನಿಯರಿಂಗ್ ಕಾಲೇಜ್ಗೆ ಸೇರಿಸ್ಬಿಟ್ರು. ಹೀಗಾಗಿ ರೀ, ಮನೇಲಿ ಒಬ್ಬೊಬ್ರು ಇಂಜಿನಿಯರ್ ಇದ್ದರೆ ಕೆಲಸ ಎಲ್ಲಿಂದ ಸಿಗುತ್ತೆ ಎಲ್ರಿಗೂ? 100ಕ್ಕೆ 100 ಸತ್ಯ ಸರ್. ನೆಕ್ಸ್ಟ್ ವೀಕು ನಾನು ಫ್ರೀ ಇದ್ದೀನಿ ಸರ್, ಬಂದುಬಿಟ್ಟು ಸ್ವಲ್ಪ ಕೆಲಸ ಕಲಿಬೋದಾ? ಅದರಲ್ಲೇನ್ರಿ ಇದೆ ಕೇಳೋದು? ಬೈ ದ ವೇ, ಹೀಗೆ ಮುಂದೆ ಲೆಫ್ಟ್ ಹೋದರೆ ನಿಮ್ಗೆ ಯಾರಾದರೂ ಮೆಕ್ಯಾನಿಕ್ ಸಿಗ್ಬೋದು. ತಗೊಳ್ಳಿ ನನ್ನ ವಿಸಿಟಿಂಗ್ ಕಾರ್ಡು. ಸೊ ಮಿಸ್ಟರ್, ನಿಮ್ಮ ಹೆಸರು? ಶ್ರೀನಿಧಿ. ಬರೀ ಲ್ಯಾಂಡ್ಲೈನ್ ನಂಬರ್ ಇದೆ, ಮೊಬೈಲ್ ಫೋನ್ ನಂಬರ್ ಇಲ್ವಾ? ಇಲ್ಲ, ನಾನು ಮೊಬೈಲ್ ಯೂಸ್ ಮಾಡೋದು. ಮೊಬೈಲ್ ಯೂಸ್ ಮಾಡಲ್ವಾ? ಓಕೆ, ಬಾಯ್ ಶ್ರೀನಿಧಿ. ಯಪ್ಪ, ಮನೆಗೆ ಹೋಗಿ ಫಸ್ಟು ಮೊಬೈಲ್ನ ಚಾರ್ಜ್ಗೆ ಹಾಕಿದೆ. ನಿಂತೋಗಿರೋ ಉಸಿರು ವಾಪಸ್ ಬಂದಂಗಾಯಿತು. ಒಂದು ಸುಳ್ಳು ಹೇಳೋಣ, ಕಾಡಿನಲ್ಲಿ ಹುಡುಗನ ಬದಲು ಹುಡುಗಿ ಸಿಕ್ಕಿದ್ಲು ಅಂತ ಹಾಕಿದ್ರೆ ಲೆಟ್ ಸಿ ಎವ್ರಿ ಒನ್ಸ್ ರಿಯಾಕ್ಷನ್. ಹುಡುಗಿ ಅಂದರೆ ಸಾಕು, ಎಲ್ಲರಿಗೆ ಎಷ್ಟು ಆಸಕ್ತಿ ಹುಟ್ಟಿ ಬರುತ್ತೆ ನೋಡಿ. अगर किसी चीज को तुम पूरे दिल से चाहो तो पूरी कायनात उसे तुमसे मिलाने की कोशिश में लग जाती है. ಹಾಯ್, ಹೀಸ್ ಮಧು. ಹಾಯ್, ಹಲೋ. ಬಸವ ಅವನೆಲ್ಲ ಕೊಲೀಗ್ಸ್ನು ಮೀಟ್ ಮಾಡಿಸ್ದ. ಇವನ್ ಪ್ರಣವ್, ಇವನ್ ಪ್ರಶಾಂತ್. ಹಲೋ. ಹಾಯ್. ಹಾಯ್. ಬಾಟ್ನಿ ಕಲಿಯೋಕ್ಕಿದ್ದ ಆಸಕ್ತಿ ಪುನಃ ಮೂಡಿ ಬಂತು. ಅವರೆಲ್ಲ ತುಂಬ ಸಾಧಾರಣ ವ್ಯಕ್ತಿಗಳಾಗಿದ್ದರು. ಕೆಲಸ ಆಗ್ತಿದ್ದಾಗೆ ಅವ್ರದ್ದೊಂದು ರೆಗ್ಯುಲರ್ ಕಾಫಿ ಅಡ್ಡ ಇತ್ತು. ಅವ್ರು ಯಾವ ಕಾಫಿ ಡೇನೋ ಇಲ್ಲ ಸ್ಟಾರ್ಬಕ್ಸ್ಗೆ ಹೋಗ್ತಾ ಇರಲಿಲ್ಲ. ಕೆಲಸನ ಸಮಾನವಾಗಿ ಹಂಚ್ಕೊಂಡು ಹೊರೆ ಇಲ್ದಾಗ ಮಾಡಿ ಮುಗಿಸ್ತಿದ್ರು.
ಆದರೆ ಬಸ್ಸಿಗೆ ನಾನು ಫೋನ್ ಇಟ್ಕೊಡ್ರೆ ಸಾಕು ಕೋಪ ಉಕ್ಕಿ ಬರ್ತಿತ್ತು. ಅವನ ಹತ್ರ ಫೋನ್ ಇಲ್ಲ ಅಂತ ನನ್ನ ಮೇಲೆ ಹೊಟ್ಟೆಯುರಿ ಪಡ್ತಿದ್ನೋ ಏನೋ. ಊಟಕ್ಕೂ ಸಹ ಮಲ್ಟಿ ಕ್ಯೂಸಿನ್ ರೆಸ್ಟೋರೆಂಟ್ ಆಗಲಿ ದೊಡ್ಡ ದೊಡ್ಡ ಹೋಟೆಲ್ಗೆ ಹೋಗಿ ₹1000 ಖರ್ಚಂತೂ ಮಾಡ್ತಾ ಇರಲಿಲ್ಲ. ಕಂಜೂಸ್ ಅಂತಲೂ ಇರಲಿಲ್ಲ, ಆದರೆ ಜೀವನನ ತುಂಬ ಸಾಧಾರಣವಾಗಿ ನಡೆಸ್ತಾಯಿದ್ರು. The last level, forest floor. This level consists of dead and decomposed organic matter. It also plays a vital role in enriching the flora. ಕಾಲೇಜ್ನಲ್ಲಿ ಒಂದು ಕೋಣೆಯಲ್ಲಿ ಕೂತ್ಕೊಂಡು ಕಲಿಯೋಕ್ಕಿಂತಲೂ ಕಾಡಿನಲ್ಲಿ ಅವ್ರ ಜೊತೆ ಕಲಿಯೋ ಮಜಾನೇ ಬೇರೆ ಇತ್ತು. ದೇವ್ರಾಣೆ ಮಾಡಿ ಹೇಳ್ತೀನಿ, 3 ತಿಂಗಳಲ್ಲಿ 1 ವೀಕೆಂಡು ನಾನು ಬಂಕ್ ಮಾಡಲಿಲ್ಲ. ಬರ್ತಾ ಬರ್ತಾ ಅವ್ರ ಡೈಲಿ ಆ್ಯಕ್ಟಿವಿಟೀಸ್ನಲ್ಲಿ ಪಾಲ್ಗೊಳ್ಳೋಕ್ಕೆ ಶುರು ಮಾಡಿದೆ. ದಿನ ಬೆಳಿಗ್ಗೆ ಅವ್ರ ಜೊತೆ ಜಾಗಿಂಗ್ ಹೋಗೋಕ್ಕೂ ಶುರು ಮಾಡಿದೆ. ಇದನ್ನಾದರೆ ಅವಾಗವಾಗ ಬಂಕ್ ಮಾಡ್ತಿದ್ದೆ ಬಿಡಿ. ಹಬ್ಬ ಇನ್ನಾಗಲ್ಲ ಅಪ್ಪ. ಓಡ್ಬೇಕಾದ್ರಾಗ್ರು ಏನ್ರಿ ಮೊಬೈಲ್ ನಿಮ್ದು? 180 ಕ್ಯಾಲರೀಸ್ ಬಂದ್. 180 ಅಲ್ಲ ಸರ್ ಆದ್ರೆ ಡಬಲ್ ಕ್ಯಾಲರೀಸ್ ಬಂದ್ ಮಾಡಿಸ್ತೀನಿ. ನನ್ನ ಜೊತೆ ಓಡ್ರೆ ಓಡ. ಯಾವಾಗಾದರೂ ಸಿಗೋಣ ಅಂತ ಫೋನ್ ಮಾಡ್ತಿದ್ದೆ, ಬಟ್ ಅವ್ನು ಲ್ಯಾಂಡ್ಲೈನ್ ರೀಚ್ ಆಗೋದೇ ಒಂದು ದೊಡ್ಡ ತಲೆನೋವು. ಯಾಕಪ್ಪ ಅವ್ನು ಫೋನ್ ಯೂಸ್ ಮಾಡಲ್ಲ ಅಂತ ಅವನ್ನ ಸುಮಾರು ಸಾರಿ ಬೈಕೊಂಡಿದ್ದೆ, ಬಟ್ ಐ ನೆವರ್ ವಾಸ್ ಫೆಡ್ ಅಪ್. ಅವ್ರ ಜೊತೆ ಇದ್ದು ಅವ್ರು ಯಾವ್ಯಾವ ಟೈಮಲ್ಲಿ ಏನೇನು ಮಾಡ್ತಾರೆ ಅನ್ನೋದು ನನಗೆ ಗೊತ್ತಿತ್ತು. ಬೆಳಿಗ್ಗೆ ಸಿಗ್ಬೇಕಂದ್ರೆ ಪಾರ್ಕ್ಗೆ ಹೋಗ್ತಾ ಇದ್ದೆ, ಸಾಯಂಕಾಲ ಸಿಗ್ಬೇಕಂದ್ರೆ ಅವರ ರೆಗ್ಯುಲರ್ ಕಾಫಿ ಅಡ್ಡಕ್ಕೆ ಹೋಗ್ತಾ ಇದ್ದೆ. ಸ್ಯಾಟರ್ಡೇಸ್ ಅಂತೂ ಕಾಡಿನಲ್ಲಿ ವಿದ್ದೆ. ಸಂಡೇ ಬಂದರೆ ಸಾಕು, ಯಾವುದಾದ್ರೂ ಒಳ್ಳೆ ಲಾಂಗ್ ಡ್ರೈವು ಇಲ್ಲ ಸಿನಿಮಾ. 400 ಹಾಂ, ಅದು ಪಕ್ಕಾ ಕನ್ನಡ, ಸಿಂಗಲ್ ಸ್ಕ್ರೀನೇ ಆಗಿರಬೇಕು. 400 ಹೌಸ್ಫುಲ್ ಆಯಿತು. 200 ಮಾಡ್ಕೋ ಗುರು. ಅರ್ಧ ಪಿಕ್ಚರ್ಗೆ ಎದ್ದು ಬರ್ತೀರಾ? ಕಡಿಮೆ ಮಾಡೋಣ ಸ್ವಲ್ಪ ಆದರೂ. 400 ಲಾಸ್ಟ್. ಮಾಡ್ಕೋ ಗುರು. ಆಗಲ್ಲ ಹೋಗ್ರಿ. ಬಾಲ್ಕನಿ 400. ಇಲ್ಲೇ ಮೊಬೈಲಲ್ಲಿ ಯಾವುದಾದ್ರೂ ಸೈಟಲ್ಲಿ ಚೆಕ್ ಮಾಡಲಾ? ಬಾ ಗುರು, ನಮ್ದೇ ಶೋ ನಡೆಸೋಣ ಇವತ್ತು. Always live the moment. ಅವತ್ತೊಂದಿನ ಎಲ್ಲರೂ ಹರಟೆ ಮೂಡಲ್ಲಿದ್ದರು. ನಾನು ಮಾತ್ರ ಯಾವುದೋ ಗ್ರೂಪಲ್ಲಿ ಜೋರಾಗಿ ಡಿಸ್ಕಷನ್ ಮಾಡ್ತಿದ್ದೆ. ರೀ, ಇಂಥ ವೆದರ್ ಎಂಜಾಯ್ ಮಾಡೋದು ಬಿಟ್ಟು ಫೋನ್ ಯೂಸ್ ಮಾಡ್ತಿದ್ದೀರಲ್ರಿ, ಏನ್ರಿ ಹೇಳ್ಬೇಕು ನಿಮಗೆ? ರೀ ಬನ್ರಿ ಫೋನ್ ಬಿಟ್ಟು. ವೆದರ್ ಅವತ್ತು ಕ್ಲಾಸ್ ಆಗಿತ್ತು. ಮೇಲೆ ಒಂದು ಹದ್ದನ್ನು ನೋಡಿಕೊಂಡು ನಾವು ಆ ಪಕ್ಷಿ ಕಣ್ಣಲ್ಲಿ ಹೇಗೆ ಕಾಣಿಸ್ತೀವಿ ಅಂತ ನೋಡ್ತಾ ಒಬ್ರನ್ನೊಬ್ರು ಛೇಡಿಸ್ತಾ ಇದ್ವಿ. ಮೊಬೈಲ್ ಬಿಟ್ಟಿರೋದು ಒಳ್ಳೆ ನರ್ಕ ಥರ ಆಗೋಗಿತ್ತು. ಬಟ್ ಐ ಗ್ರ್ಯಾಜುಲಿ ಗಾಟ್ ಯೂಸ್ ಟು ಇಟ್. ಐ ಸ್ಲೋಲಿ ಬಿಗ್ಯಾನ್ ಟು ರಿಯಲೈಸ್ ಹೌ ಇಂಟ್ರೆಸ್ಟಿಂಗ್ ರಿಯಲ್ ಇಂಟ್ರಾಕ್ಷನ್ಸ್ ಕ್ಯಾನ್ ಗೆಟ್. ಹೌ ವಿ ಫೇಲ್ ಟು ನೋಟಿಸ್ ಬ್ಯೂಟಿಫುಲ್ ಥಿಂಗ್ಸ್ ಅರೌಂಡ್ ಅಸ್ ವೆನ್ ಯು ಹ್ಯಾವ್ ನಥಿಂಗ್ ಟು ಮೆಡಲ್. ಬರ್ತಾ ಬರ್ತಾ ಅವ್ರ ಒಂದು ಚಿಕ್ಕ ಗ್ಯಾಂಗ್ನಲ್ಲಿ ನಾನು ಒಬ್ಬವನಾದೆ. ಪ್ರತಿ ಗಳಿಗೆನೂ ರಿಲೀಸ್ ಮಾಡೋಕ್ಕೆ ಶುರು ಮಾಡಿದೆ. ಹೀಗೊಂದು ದಿವಸ ದೇವಸ್ಥಾನದಿಂದ ಮನೆಗೆ ಹೋಗ್ತಾ ಇದ್ದೆ. ಅವತ್ತು ನನ್ನ ಬರ್ಡೇ ಬೇರೆ, ಸೊ ಐ ಚೋಸ್ ಟು ವರ್ಕ್ ಫ್ರಮ್ ಹೋಮ್. ಮನೆಗೆ ಹೋಗ್ತಾ ನಾನು ನೆಕ್ಸ್ಟ್ ಗರ್ಲ್ ಫ್ರೆಂಡ್ನ ರೆಸ್ಟೋರೆಂಟಲ್ಲಿ ನೋಡಿದೆ. ಅದು ಒಬ್ಬ ಹುಡುಗನ ಜೊತೆ. ನಾವಿಬ್ಬರು ರಿಲೇಷನ್ಶಿಪ್ಪಲ್ಲಿ ಇದ್ದಾಗಲೂ ಇದೇ ಹುಡುಗನ ಜೊತೆ ಮಾತಾಡ್ತಾ ಇದ್ಲು, ಮೀಟ್ ಆಗ್ತಿದ್ಲು. ನಮ್ಮಿಬ್ಬರ ಮಧ್ಯ ಜಗಳ ತಂದಿಡಕ್ಕೂ ನೋಡ್ದ. ಅವನು ಎಂಥ ಸ್ಯಾಡಿಸ್ಟ್ ಅಂತ ಗೊತ್ತಿದ್ರೂ
ಅವನ ಜೊತೆ ಸುತ್ತಾಡ್ತಿದ್ಲು. ದ ಪ್ರಾಬ್ಲಮ್ ಈಸ್ ಐ ಆಮ್ ಟೂ ನೈಸ್ ಟು ಪೀಪಲ್ ದ್ಯಾಟ್ ದೇ ಟೇಕ್ ಮೀ ಫಾರ್ ಗ್ರಾಂಟೆಡ್. ಶಿ ಬ್ಯಾಕ್ ಸ್ಟ್ಯಾಪ್ ಮೀ. ಹೇಳ್ಕೊಳ್ದೇ ಇರೋಷ್ಟು ದುಃಖ ಆಗೋಯ್ತು. ಅವತ್ತು ಸಂಜೆನೇ ಅವಳಿಗೆ ಫೋನ್ ಮಾಡಿ ಸಿಕ್ಕಾಪಟ್ಟೆ ಕೂಗಾಡ್ದೆ. ಕೆಟ್ಟದಾಗಿ ಏನೆಲ್ಲ ಬೈದ್ಬಿಟ್ಟೆ. ನಾನು ಮಾತಾಡಿದ್ದನ್ನೆಲ್ಲ ರೆಕಾರ್ಡ್ ಮಾಡಿಬಿಟ್ಲು. ಹೋಗ್ಬಿಟ್ಟು ಅದನ್ನು ಗ್ರೂಪಲ್ಲಿ ಪೋಸ್ಟ್ ಮಾಡಿ ನನ್ನ ಗ್ರೂಪಿಂದನೂ ಆಚೆ ಹಾಕಿಸಿದ್ಲು. ನನಗೆ ಒಂದು ಕೆಟ್ಟ ಹೆಸರು ಬಂದೋಯ್ತು. ಇಟ್ಸ್ ವೆರಿ ಈಸಿ ಫಾರ್ ಪೀಪಲ್ ಟು ಬ್ಲೇಮ್ ಅ ಗೈ. ನನ್ನ ಬರ್ಡೇ ಬೇರೆ ಅವತ್ತು. ಯಾರಾದರೂ ಕಾಲು ಮೆಸೇಜು ಮಾಡ್ತಾರೆ ಅಂದ್ಕೊಂಡೆ. ಯಾರೂ ಮಾಡಲಿಲ್ಲ. ನನ್ನ ಬರ್ಡೇಗಾದರೂ ಯಾರಾದರೂ ವಿಶ್ ಮಾಡ್ತಾರೆ ಅಂದ್ಕೊಂಡೆ. ಫಾರ್ ನೇಮ್ ಸೇಕ್ ಅಟ್ಲೀಸ್ಟ್ ಯಾರಾದರೂ ಪ್ರಾಬ್ಲಮ್ ಕೇಳ್ತಾರೆ ಅಂದ್ಕೊಂಡೆ. ಅದು ಕೇಳಿಲ್ಲ. ಆನ್ಲೈನು ವಿಶ್ ಮಾಡಲಿಲ್ಲ. ಯಾಕಂದರೆ ನನ್ನ ಡೇಟ್ ಆಫ್ ಬರ್ತ್ನ ನನ್ನ ಪ್ರೊಫೈಲಲ್ಲೇ ಮೆನ್ಷನ್ ಮಾಡಿರಲಿಲ್ಲ. ಎಲ್ಲರೂ ನನ್ನ ನೆಗ್ಲೆಕ್ಟ್ ಮಾಡಿದ್ದಕ್ಕೆ ಬೇಜಾರಾಯಿತು, ಕೋಪನೂ ಬಂತು. ಇಷ್ಟೆಲ್ಲ ಆದ್ರೂ ಐ ಕುಡ್ ಥಿಂಕ್ ಆಫ್ ಓನ್ಲಿ ಒನ್ ಗೈ whom I could spend time with. That was the stranger whom I met that day in the forest. Oh, what a surprise. Come sit. ಏನೋ ರಾಂಗ್ ಹೊಡಿತಿದ್ಯಲ್ಲ. ಏನಿಲ್ಲ, ಮನೇಲಿ ಬೋರ್ ಆಗ್ತಾಯಿತ್ತು. ಹೇಳಪ್ಪ, ನಮ್ಮ ಹತ್ರ ಹೇಳ್ದೆ ಇನ್ನು ಯಾರ ಹತ್ರ ಹೇಳ್ತೀಯಾ? ಆಗಿರೋ ಘಟನೆ ಎಲ್ಲ ಅವ್ರಿಗೆ ವಿವರಿಸಿದೆ. ಆವಾಗ ಸ್ವಲ್ಪ ಮನಸ್ಸು ಹಗುರವಾಗಿ ಫೀಲ್ ಆಯಿತು. ನಿಮ್ಮ ಪ್ರೊಫೈಲ್ನಲ್ಲಿ ಎಷ್ಟು ಜನ ಇದ್ದಾರೆ ಫ್ರೆಂಡ್ಸ್? 1,000 ಮೇಲೆ ಇರ್ಬೋದು. ನಾನಂತೂ ನಿಮ್ಮ ಪ್ರೊಫೈಲಲ್ಲಿಲ್ಲ, ಆದರೂ ಇಲ್ಲಿಗೆ ಬಂದಿದ್ದೀರಾ? ಎಷ್ಟು ಜನಕ್ಕೆ ಗೊತ್ತು ನಿಮ್ಮ ಪ್ರಾಬ್ಲಮ್ಸು? ನನ್ನ ಬರ್ಡೇ ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ. ಫೌಂಡರ್ಗೆ 275 ಫ್ರೆಂಡ್ಸ್ ಇದ್ದಾರಪ್ಪ. ನೋಡಿ, ನಿಮ್ಮ ಅರ್ಧ ಲೈಫು ಬರೀ ಫ್ರೆಂಡ್ಸ್ ಜೊತೆ ಮಾತಾಡೋದ್ರಲ್ಲೇ ಕಳೀತೀರಾ. ಅದರಲ್ಲಿ ಬರೀ ಮೆಸೇಜಸ್ಸು, ಕೆಲ್ಸಕ್ಕೆ ಬರ್ದಿರೋ ಮಾತುಗಳೇ ಜಾಸ್ತಿ. ಸೋಷಿಯಲ್ ನೆಟ್ವರ್ಕಿಂಗ್ ವೆಬ್ಸೈಟ್ಸು, ಗ್ಯಾಡ್ಜೆಟ್ಸು ಅವೆಲ್ಲ ಇವಾಗಿರೋ ಬೆಸ್ಟ್ ಇನೋವೇಷನ್ಸು. ಆದರೆ ನೋಡಿ, ಇವಾಗ ನಿಮ್ಮ ಸ್ಟೇಟಸ್ಸು ನೀವು ಅಪ್ಡೇಟ್ ಮಾಡೋಕ್ಕಾಗಲ್ಲ, ಈ ಫೀಲಿಂಗ್ಸ್ ಎಲ್ಲ ಶೇರ್ ಮಾಡೋಕ್ಕಾಗಲ್ಲ. ಸುಮಾರು ಸಲ ಅವನಿಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೆ, ನೀನು ಫೋನ್ ಯಾಕೆ ಯೂಸ್ ಮಾಡಲ್ಲ ಅಂತ. ಅವತ್ತು ನನಗೆ ಒಂದು ಉತ್ತರ ಸಿಕ್ತು. ಈ ಪರಿಸ್ಥಿತಿಲಿ ನನ್ನ ಫ್ರೆಂಡ್ಸ್ ಯಾಕೆ ನನ್ನ ಜೊತೆ ಇಲ್ಲ ಅಂತ. ಐ ವಾಸ್ ಎನ್ಲೈಟೆಂಡ್ ಆನ್ ಹೌ ಟೆಕ್ನಾಲಜಿ ಹ್ಯಾಸ್ ಓವರ್ ರೂಲ್ಡ್ ಹ್ಯೂಮನ್ ರಿಲೇಷನ್ಸ್. ಗ್ಯಾಡ್ಜೆಟ್ಸ್ ಆರ್ ಅಫೋರ್ಡಬಲ್. 3-4 ಸಾವಿರ ರೂಪಾಯಿಗೆಲ್ಲ ನಿಮ್ಮ ಸ್ಮಾರ್ಟ್ಫೋನ್ ಸಿಗುತ್ತೆ. ಇಡೀ ದುನಿಯಾನೇ ನಿನ್ನ ಕೈಯೊಳಗಿದೆ ಅಂತ ನೀನು ಅಂದ್ಕೊಂಡಿದ್ಯಾ? ಸುಳ್ಳಲ್ಲ, ಇದು ನಿಜ. ಒಂದೊಂದು ಮೂಮೆಂಟ್ಸು ನೀನು ಲೂಸ್ ಮಾಡ್ತಿದ್ಯಾ. ಜನರು ಇವಾಗ ಫುಲ್ಲು ಬ್ಯುಸಿ. ಯಾವಾಗ ನೋಡಿದ್ರೂ ಮೊಬೈಲು, ಟೆಕ್ಸ್ಟಿಂಗು, ಹೆವಿ ಬ್ಯಾಸ್ ಹೆಡ್ಫೋನ್ಸಲ್ಲಿ ಹಾಡು ಕೇಳೋದು, ರೋಡ್ ಕ್ರಾಸ್ ಮಾಡುವಾಗ, ಬಸ್ನಲ್ಲಿ ಇರುವಾಗ, ಕಾರ್ ಬೈಕ್ ಓಡಿಸುವಾಗ, ರೆಸ್ಟೋರೆಂಟ್ ಹೋದಾಗ ಪಕ್ಕದವ್ರ ಜೊತೆ ಮಾತಾಡೋದು ಬಿಟ್ಟು ಇನ್ನು ಯಾರ್ಯಾರಿಗೋ ಟೆಕ್ಸ್ಟ್ ಮಾಡ್ತಿರ್ತಾರೆ. ಕೊನೆಗೆ ಒಂದಿಷ್ಟು ಫೋಟೋಸ್ ತೊಗೊಂಡ್ಬಿಟ್ಟು ಮನೆಗೆ ಹೋಗಿ ಸ್ಟೇಟಸ್ ಅಪ್ಡೇಟ್ ಮಾಡ್ತಾರೆ. Had a great time in forum. I think you have to update the venue as well. So who cares? It was your own loss of time. ನಮ್ಮ ಫೋನಲ್ಲಿ ಒಂದು ಸಿಂಪಲ್ ಕ್ಯಾಲ್ಕುಲೇಟರಿಂದ ಹಿಡಿದು ನಾವು ಹೋಗ್ತಿರೋ ಮಾಲಲ್ಲಿ ಪಾರ್ಕಿಂಗ್ ಸ್ಪಾಟ್ ಬುಕ್ ಮಾಡೋ ತನಕ ಅಪ್ಲಿಕೇಶನ್ಸ್ಗಳಿವೆ. ಹ್ಯಾಟ್ಸ್ ಆಫ್ ಟು ಟೆಕ್ನಾಲಜಿ. ಆದರೆ ಇನ್ನೊಂದು ಕಡೆ ನೀರು ಕುಡಿಯೋಕ್ಕೂ ನಮಗೆ ಆ್ಯಪ್ಗಳಿವೆ. ಬೇಕಾ ನಮಗಿವಲ್ಲ? ನಮ್ಮನ್ನು ಅಷ್ಟು ನೋಡ್ಕೊಳಕ್ಕಾಗಲ್ವಾ? ನಾವು ಚಿಕ್ಕವರಿದ್ದಾಗ ಸಂಡೇ ಬರೋಕ್ಕೆ ಕಾಯ್ತಾ ಇದ್ವಿ. ಅಪ್ಪ ಅಮ್ಮನ ಜೊತೆ ಮಾರ್ಕೆಟ್ಗೆ ಹೋಗಿ ಇದು ತೊಗೋಬೇಕು ಅದು ತೊಗೋಬೇಕು ಅಂತ ವಾರ ಎಲ್ಲ ಪ್ಲ್ಯಾನ್ ಮಾಡ್ತಾಯಿದ್ವಿ. ಆಮೇಲೆ ಅಲ್ಲಿ ನಾವು ಇಷ್ಟಪಟ್ಟಿರೋದನ್ನು ಕೊಡ್ಸೋಕ್ಕೆ ನಮ್ಮ ಅಪ್ಪ ಅಮ್ಮ ಅವ್ರ ಜೊತೆ ಬಾರ್ಗೇನ್ ಮಾಡ್ತಿದ್ರು. ಇವಾಗ ಕಾಲ ಎಷ್ಟು ಬದಲಾಗಿದೆ ಅಂದರೆ, ಒಂದು ಸೇಫ್ಟಿ ಪಿನ್ನಿಂದ ಹಿಡ್ಕೊಂಡು ಗಾಡಿ ತೊಗೋಬೇಕಂದ್ರೂ ನಾವು ಮನೇಲಿ ಕೂತ್ಕೊಂಡೇ ಆರ್ಡರ್ ಮಾಡ್ಕೋಬೋದು. ಸಣ್ಣ ಪುಟ್ಟ ಗಳಿಗೆನೂ ನಾವು ಎಷ್ಟು ಮಿಸ್ ಮಾಡ್ಕೊತಾ ಇದ್ದೀವಿ. ಬಿಕಾಸ್ ಎವ್ರಿಥಿಂಗ್ ಇಸ್ ಎ ಕ್ಲಿಕ್ ಅವೇ. ಅದೊಂದು ಕಾಲ ಇತ್ತು. ಒಂದೇ ಒಂದು ಲ್ಯಾಂಡ್ಲೈನ್ ಫೋನ್ ಇಟ್ಕೊಂಡು ವಿದೇಶದಲ್ಲಿರೋ ನಮ್ಮ ರಿಲೇಟಿವ್ಸ್ ಜೊತೆ ಎಲ್ಲ ಟಚಲ್ಲಿ ಇರ್ತಿದ್ವಿ.
ಆದರೆ ಈಗ ಎಲ್ಲರ ಹತ್ರನೂ ಒಂದು ಫೋನ್ ಇದೆ, ಆದರೂ ಮಗ ಅವ್ರ ಅಪ್ಪನ ಫೋನ್ ಕಾಲೇ ಎತ್ತೋದಿಲ್ಲ. ದೇರ್ ಇಸ್ ನೋ ಎಂಡ್ ಟು ಟೆಕ್ನಾಲಜಿ. 40,000 ಕೊಟ್ಟು ಫೋನ್ ತೊಗೊಳ್ತೀರಾ, 3-4 ತಿಂಗಳಾದ್ಮೇಲೆ ಇನ್ನೂ ಚೆನ್ನಾಗಿರೋ ಫೋನೇ ಬಂದ್ಬಿಡತ್ತಲ್ವಾ? ಸುಮ್ಮನೆ ಬೇಜಾರು ಮಾಡ್ಕೊತೀರಾ 3-4 ತಿಂಗಳು ಕಾದಿರ್ಬೋದಿತ್ತಂತ. ಇತ್ತೀಚೆಗೆ ನೆಂಟರು ಯಾವಾಗಾದ್ರೂ ಒಂದ್ಸರಿ ಅಮಾವಾಸ್ಯೆಗೂ ಇಲ್ಲ ಪೌರ್ಣಮಿಗೂ ಮೀಟ್ ಮಾಡ್ತಿದ್ದಾರೆ. ಅವಾಗಲೂ ಕೂಡ ಒಬ್ರೊಬ್ರು ಕೈನಲ್ಲಿ ಒಂದು ಸ್ಮಾರ್ಟ್ಫೋನ್ ಇದೆ. ಅಲ್ಲಿ ಯಾರೋ ಅವಳು ಟೆಕ್ಸ್ಟ್ ಮಾಡ್ತಾಳೆ, ದಿಸ್ ಪ್ಲೇಸ್ ಇಸ್ ಬೋರಿಂಗ್ ಅಂತ. ಶೋಕೇಸ್ನಲ್ಲಿ ಅವರು ತಾತ ಗೆದ್ದಿರೋ ಮೆಡಲ್ಸ್ ಕಪ್ಸ್ ಕೂಡ ನೋಟಿಸ್ ಮಾಡಿರಲ್ಲ. ಆಮೇಲೆ ಅಲ್ಲಿಂದ ಒಂದು ರಿಪ್ಲೈ ಬರುತ್ತೆ, ಯು ಡಿಸರ್ವ್ ಇಟ್ ಅಂತ. ಅದ್ರ ಜೊತೆ 2-3 ಸ್ಮೈಲೀಸು. ಅಲ್ಲಿ ನಿಜವಾಗ್ಲೂ ಅವ್ರು ನಗ್ತಿದಾರೋ ಇಲ್ವೋ ನಮಗೆ ಗೊತ್ತಿಲ್ಲ. ಪ್ರಾಕ್ಟಿಕಲಿ ದಟ್ ಪರ್ಸನ್ ಹ್ಯಾಸಂಟ್ ಈವನ್ ಗ್ರಿನ್ಡ್. ವಿ ನೋ ದ್ಯಾಟ್ ದಿಸ್ ಇಸ್ ಅನ್ ಇಲ್ಯೂಷನ್ ಆ್ಯಂಡ್ ವಿ ಫಾಲ್ ಪ್ರೇ ಟು ಇಟ್. ಇವಾಗ ಯಾವ್ದಾದ್ರು ಹೊಸ ಜಾಗಕ್ಕೆ ಹೋದರೆ ಸಾಕು, ಜಾಗ ನೋಡ್ತಾರೋ ಇಲ್ವೋ ಅದು ಸೆಕೆಂಡ್ರಿ. ಆದರೆ ಫಸ್ಟ್ ಒಂದು 100 ಫೋಟೋಸ್ ತಕ್ಕೋಬೇಕು, ಕೂಡಲೇ ಅಪ್ಲೋಡ್ ಮಾಡಬೇಕು. ನಾವು ಎಷ್ಟು ಮಜಾ ಮಾಡ್ತಾಯಿದ್ದೀವಿ ಅಂತ ಫ್ರೆಂಡ್ಸಿಗೆ ತೋರಿಸ್ಕೋಬೇಕು. ಆದರೆ ಆ ಜಾಗದ ಸ್ವಾರಸ್ಯ ಕೂಡ ನಮ್ಗೆ ಗೊತ್ತಿರಲ್ಲ. ಈ ಫೋಟೋಸ್ ಎಷ್ಟೇ ಕೆಟ್ಟದಾಗಿರಲಿ ಅದನ್ನು ತಿರ್ಗಾ ಸರಿಪಡಿಸೋಕೆ 1000 ಅಪ್ಲಿಕೇಶನ್ಸ್ಗಳಿವೆ. ಐ ಮೀನ್ ಎವ್ರಿ ಅಮೆಚೂರ್ ಪೋಸಸ್ ಟು ಬಿ ಎ ಪ್ರೊಫೆಷನಲ್ ಫೋಟೋಗ್ರಾಫರ್. ನಿಜವಾದ ಕಲೆಗೆ ಬೆಲೆನೇ ಇಲ್ಲ. ದೇ ಕೆನಾಟ್ ಇವನ್ ಫೀಲ್ 1% ಆಫ್ ವಾಟ್ ಯು ವಾಂಟೆಡ್ ಟು ಕನ್ವೆ. ಈಗ ಯಾವುದಾದ್ರೂ ಒಂದು ಕಾಂಟ್ರವರ್ಷಿಯಲ್ ಆ್ಯಕ್ಟಿವಿಟಿ ಆಗಲಿ, ಜನ ಏನು ಮಾಡ್ತಾರೆ, ಅವ್ರು ವಾಟ್ಸಪ್ ಫೋಟೋ ಚೇಂಜ್ ಮಾಡ್ತಾರೆ, FB ಫೋಟೋ ಚೇಂಜ್ ಮಾಡ್ತಾರೆ, ಅವ್ರ ಇನ್ವಾಲ್ವ್ಮೆಂಟ್ ತೋರ್ಸೋಕ್ಕೆ ಪ್ರಯತ್ನ ಮಾಡ್ತಾರೆ. ಸ್ಟಾಪ್ ರೇಪ್ ನಾವು ಅಂತ. ಹೂ ಎಕ್ಸಾಕ್ಟ್ಲಿ ಆರ್ ದೇ ರೆಫರಿಂಗ್ ಟು? Is it for the public? Will rapists care for such posts? Or either way, are they referring it to their friends? ಅದೊಂದು ಕಾಲ ಇತ್ತು when power cuts used to be so much fun. ಲಗೋರಿ, ಕಣ್ಣಾ ಮುಚ್ಚಾಲೆ, ಮರ್ಕೋತಿ ಏನೇನು ಆಡ್ತಿದ್ವಿ. ವೆಕೇಶನ್ ಬಂದರೆ ಸಾಕು, ಅಜ್ಜಿ ಮನೆಗೆ ಹೋಗು, ಕಸಿನ್ ಸೇರು, ಗಲ್ಲಿ ಕ್ರಿಕೆಟ್ ಆಡು. ಆ ಮಜಾನೇ ಬೇರೆ. ಆದರೆ ಈಗಿನ ಕಾಲದ ಮಕ್ಕಳಿದ್ದಾರೆ, ಮಾತು ಬರೋಕ್ಕಿಂತ ಮುಂಚೆನೇ ಕೈಯಲ್ಲೊಂದು ಟ್ಯಾಬ್ಲೆಟ್ ಇಟ್ಕೊಂಡು ದೇ ವಿಲ್ ಬಿ ಎಕ್ಸಸೈಸಿಂಗ್ ದೇರ್ ಥಮ್ಸ್. ಆರ್ ಎಂಟೈರ್ ಲೈಫ್ is submerged in this digital world. ಪ್ರತಿಯೊಂದು ಮೂಮೆಂಟನ್ನು ಕ್ಯಾಪ್ಚರ್ ಮಾಡಬೇಕು ಅಂತೀವಿ. ವಿ ನೆವರ್ ಲಿವ್ ದ ಮೂಮೆಂಟ್. ಈ ಮೆಮೊರಿ ಅನ್ನೋದು ಬರೀ ಫೋನಲ್ಲಿ ಎಕ್ಸ್ಪ್ಯಾಂಡ್ ಆಗ್ತಿದೆ, ಆದರೆ ತಲೆಯಲ್ಲಿ ಏನೂ ಉಳಿತಾ ಇಲ್ಲ. ಯಾವ ಪರಿಸ್ಥಿತಿ ಬಂದಿದೆ ಅಂದರೆ, ರೋಡಲ್ಲಿ ಯಾರಾದರೂ ಜಗಳ ಆಡ್ತಿದ್ರೆ ಇಲ್ಲ ಗಾಡಿಯಿಂದ ಬಿದ್ರೂ ಅವ್ರಿಗೆ ಹೆಲ್ಪ್ ಮಾಡೋದು ಸೆಕೆಂಡ್ರಿ. ಆದರೆ ಫಸ್ಟು ವಿಡಿಯೋ ತೆಗಿಬೇಕು, ತೆಗೆದು ಎಲ್ಲ ಕಡೆ ಶೇರ್ ಮಾಡಬೇಕು. ವಿ ಜಸ್ಟ್ ಫರ್ಗೆಟ್ ಹ್ಯುಮ್ಯಾನಿಟಿ. With driverless cars and gadgets like Google Glasses, the whole point of human existence will just vanish. No one is a new one, because even before the person approaches you, our biodata ne nim screen mail display agatte. And just like Stephen Hawking said, the development of full artificial intelligence could spell the end of human race. I realized how unsocial we have become. ಅವ್ರು ಹೇಳಿದ ಒಂದೊಂದು ಮಾತು ಕೂಡ ಸತ್ಯ. ಅಕಸ್ಮಾತ್ ಬಸವನ ಹತ್ರ ಫೋನ್ ಇದ್ದಿದ್ರೆ ಪರಿಸ್ಥಿತಿನೇ ಬೇರೆ ಆಗಿರೋದು. ಅವ್ರು ಕಾಲ್ ಮಾಡಲಿ, ಮೆಸೇಜ್ ಮಾಡಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಆನ್ಲೈನ್ ಇದ್ದರೂ ರಿಪ್ಲೈ ಮಾಡಿಲ್ಲ ಅಂತ ಕೋಪ ಬರೋದು. ಪದೇ ಪದೇ ನಾನು ಫೋನ್ ನೋಡ್ತಾ ಇದ್ದೆ, ಆದರೆ ಅವನನ್ನು ಅಪ್ರೋಚ್ ಮಾಡೋಕ್ಕೆ ನಾನು ಪ್ರಯತ್ನನೇ ಮಾಡ್ತಾ ಇರಲಿಲ್ಲ. ನನ್ನ ಈಗೋ ಜಾಸ್ತಿ ಆಗ್ತಿತ್ತು, ಲೀಡಿಂಗ್ ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್. ಇವಾಗ ಆಗ್ತಾ ಇರೋದೇ ಇದು. ಅವ್ರ ಹತ್ರ ಫೋನ್ ಇಲ್ಲದೇ ಇರೋದಕ್ಕೇ ನಾನು ಅವ್ರನ್ನ ಹುಡ್ಕೊಂಡು ಹೋಗ್ತಾ ಇದ್ದೀನಿ. ಐ ನ್ಯೂ ದೇರ್ ಹ್ಯಾಬಿಟ್ಸ್ ಆ್ಯಂಡ್ ಹ್ಯಾಂಗ್ಔಟ್ಸ್. ಆದರೆ ಏನು ಮಾಡೋದು, ನನ್ನ ಬೇರೆ ಫ್ರೆಂಡ್ಸ್ಗೆ ನನ್ನ ಬರ್ಡೇ ಅನ್ನೋದೇ ಗೊತ್ತಿಲ್ಲ ಇವತ್ತು. ಸೊ ಎಸ್, ಐ ಡಿಸೈಡೆಡ್ ಟು ಗಿವ್ ಮೈ ಸೆಲ್ಫ್ ದ ಬೆಸ್ಟ್ ಬರ್ಡೇ ಗಿಫ್ಟ್ ಎವರ್.